ಹೇ ಆಲ್, ವೆಲ್ಕಮ್ ಟು ಶಾಪಿಸ್ ಫಾರ್ ಡಿಸೈನರ್ ಸ್ಟುಡಿಯೋ ಅಂಡ್ ಅಕಾಡೆಮಿ. ತುಂಬಾ ಜನ ಎಂಕ್ವೈರಿಗೆ ಬರ್ತಿದ್ರ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬಗ್ಗೆ. ಬಂದವರೆಲ್ಲ ಒಂದೇ ಮಾತು ಹೇಳ್ತಾ ಇರೋದು, ನಮ್ಗೆ ಮೊದ್ಲೇ ಗೊತ್ತಿರ್ಲಿಲ್ಲ ಫ್ಯಾಷನ್ ಡಿಸೈನಿಂಗ್ ಹೇಗ್ ಮಾಡೋದಂತ ಗೊತ್ತಿರ್ಲಿಲ್ಲ. ಏನಾದ್ರು ಗೊತ್ತಿದ್ರೆ ನಾವು ಅದಕ್ಕೆ ಜಾಯ್ನ್ ಆಗ್ತಿದ್ವಿ, ಕೋರ್ಸ್ ಕಂಪ್ಲೀಟ್ ಮಾಡ್ಕೊತಿದ್ವಿ ಅಂತ ಹೇಳ್ತಿದ್ದೀರಾ. ಸೊ ನಮ್ಮ ಎಜುಕೇಶನ್ ಎಲ್ಲ ಮುಗ್ದೋಗಿದೆ, ನಾವು ಬೇರೆ ಕಡೆ ಜಾಬ್ ಮಾಡ್ತಿದ್ವಿ, ಬಟ್ ನಮ್ಗೆ ಇಂಟ್ರೆಸ್ಟ್ ಇದೆ, ನಾವು ಫ್ಯಾಷನ್ ಡಿಸೈನರ್ ಆಗ್ಬೇಕಂತ ಇಷ್ಟ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇವಾಗ ಆತರ ರಿಗ್ರೆಟ್ ಆಗ್ದಿರಾ ನೀವು ಮೊದ್ಲೇ ಏನ್ ಮಾಡಿದ್ರೆ ಫ್ಯಾಷನ್ ಡಿಸೈನರ್ಸ್ ಆಗ್ಬೋದಾಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 10th ಆದ್ಮೇಲೆ ನಿಮ್ಗೆ ಪಾಸ್ ಅಥವಾ ಫೇಲ್ ಆಗಿದ್ರು ಸಹ 1 year ಕೋರ್ಸ್ ಮಾಡ್ಕೊಳ್ಳೋ ಆಪರ್ಚುನಿಟಿ ಇರುತ್ತೆ. ಹೇಗಂದ್ರೆ 10th ಆದ್ಮೇಲೆ ನೀವು ITI ಅಲ್ಲಿ ಜಾಯ್ನ್ ಆಗ್ಬಿಟ್ಟು 1 year ಕೋರ್ಸ್ ಮಾಡ್ಕೊಬಹುದು. ಪಾಸ್ ಆಗಿರೋರ್ಗೆ ಡ್ರೆಸ್ ಮೇಕಿಂಗ್ ಕೋರ್ಸ್ ಅಂತ ಇರುತ್ತೆ. ಇಫ್ ಏನಾದ್ರು ಫೇಲ್ ಆಗಿದ್ರೆ ನಿಮ್ಗೆ 1 year ಗ್ಯಾಪ್ ಇರುತ್ತೆ ಅಲ್ಲ, ಎಕ್ಸಾಮ್ಸ್ ಬರ್ದು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಆ 1 year ಗ್ಯಾಪ್ ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ದಿರ ನೀವು ಕಟಿಂಗ್ ಅಂಡ್ ಸೀವಿಂಗ್ ಅಂತ ಕೋರ್ಸ್ ಇರುತ್ತೆ, ಆ ಕೋರ್ಸ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಸಹ ನೀವು ಕಂಪ್ಲೀಟ್ ಮಾಡ್ಕೊಬಹುದು. ಸೊ 1 year ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಸರ್ಟಿಫಿಕೇಶನ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಾದ್ರೂ ಮಾಡ್ಬೋದು ಅಥವಾ ಪ್ರೈವೇಟ್ ಅಲ್ಲಾದ್ರೂ ಮಾಡ್ಬೋದು. ಗೌರ್ಮೆಂಟ್ ಅಲ್ಲಿ ಬಂದ್ರೆ ಅರೌಂಡ್ 5,000 ಅಲ್ಲಿ ನಿಮ್ ಕಂಪ್ಲೀಟ್ ಕೋರ್ಸ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಈ 1 year ಅಲ್ಲಿ ನೀವು ಬೇಸಿಕ್ ಆಗಿ ಏನೇನ್ ಕಲ್ತ್ಕೊಬೇಕೋ ಕಲ್ತ್ಕೊಂಡಿರ್ತೀರಾ. ನಾವು ಜಸ್ಟ್ 1 year ಅಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲಾದ್ರೂ ಜಾಬ್ ಹೋಗ್ಬೇಕು ಅನ್ನೋರು ಮಾತ್ರ ನೀವು ಈ ಡ್ರೆಸ್ ಮೇಕಿಂಗ್ ಕೋರ್ಸ್ ಮಾಡ್ಕೊಬಹುದು. ಫೇಲ್ ಆಗಿರೋರು ಹೇಗಿದ್ರು ಕಟಿಂಗ್ ಅಂಡ್ ಸೀವಿಂಗ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ನೀವು 1 year ಕಂಪ್ಲೀಟ್ ಮಾಡ್ಕೊಂಡು ಪಾಸ್ ಆದ್ಮೇಲೆ ನೀವು ಡಿಪ್ಲೊಮಾ ಜಾಯ್ನ್ ಆಗ್ಬೋದು. ಇಲ್ಲ ಅಥವಾ ಏನಾದ್ರು 10th ಆದ್ಮೇಲೆ ನಾನು ಡಿಪ್ಲೊಮಾ ಮಾಡ್ಬೇಕು ಅನ್ಕೊಂಡು ಡೈರೆಕ್ಟ್ ನೀವು ಡಿಪ್ಲೊಮಾ ಜಾಯ್ನ್ ಆಗ್ಬೋದು. ಜಸ್ಟ್ ಫೇಲ್ ಆಗಿರೋರು ಮಾತ್ರ 1 year ಕಟಿಂಗ್ ಅಂಡ್ ಸೀವಿಂಗ್ ಮಾಡ್ಕೊಂಡು ಸ್ವಲ್ಪ ಬೇಸಿಕ್ ಆಗಿ ಎಲ್ಲ ಕಲ್ತ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಡಿಪ್ಲೊಮಾದಲ್ಲಿ ADFT ಕೋರ್ಸ್ ಅಂತ ಇರುತ್ತೆ. ADFT ಇಸ್ ನಥಿಂಗ್ ಬಟ್ ಅಪರಲ್ ಡಿಸೈನಿಂಗ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ. ಇದು ನಿಮ್ಗೆ 3 years ಕೋರ್ಸ್ ಇರುತ್ತೆ. ಇದರಲ್ಲಿ ನಿಮ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಆಫ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಇರ್ತದೆ. ಇದರಲ್ಲಿ ನಿಮ್ಗೆ 6 ಸೆಮಿಸ್ಟರ್ಸ್ ಇರುತ್ತೆ. ಅದ 6 ಸೆಮಿಸ್ಟರ್ ಅಲ್ಲಿ ಬಂದ್ಬಿಟ್ಟು ಬೇಸಿಕ್ ಅಂಡ್ ಅಡ್ವಾನ್ಸ್ ಲೆವೆಲ್ ಫ್ಯಾಷನ್ ಡಿಸೈನಿಂಗ್ ನೀವು ಇದರಲ್ಲಿ ಕಂಪ್ಲೀಟ್ ಆಗಿ ಕಲ್ತ್ಕೊಂತೀರಾ. ಪೇಪರ್ ಪ್ಯಾಟರ್ನು, ಕಟ್ಟಿಂಗು, ಸ್ಟಿಚಿಂಗು, ಸ್ಕೆಚಿಂಗು, ಕಲರಿಂಗು ಎಲ್ಲ. ಫೈಬರ್ ಸೈನ್ಸ್ ಅಂದ್ರೆ ಫ್ಯಾಬ್ರಿಕ್ಸ್ ಬಗ್ಗೆ ಇರ್ಬೋದು, ಯಾನ್ಸ್ ಬಗ್ಗೆ ಇರ್ಬೋದು, ಎವ್ರಿಥಿಂಗ್ ಎಲ್ಲಾನು ನೀವು ಈ ಡಿಪ್ಲೊಮಾದಲ್ಲಿ ಕಲ್ತ್ಕೊತೀರಾ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿ ನೀವು ಜಾಬ್ ಮಾಡ್ಬೇಕು ಅನ್ಕೊಳ್ಳೋಕೆ ಗಾರ್ಮೆಂಟ್ ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಕ್ಯಾಡ್ ಎಕ್ಸಿಕ್ಯೂಟಿವ್ ಆಗಿ ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಬೊಟಿಕ್ ಗಳಲ್ಲಿ ಇಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳಲ್ಲಿ ಇದರಲ್ಲಿ ನೀವು ಜಾಬ್ ಸಿಗುತ್ತೆ. ಸೊ ಇದಾದ್ಮೇಲೆ ಇಫ್ ಏನಾದ್ರು ಇದ್ರಲ್ಲಿ ನೀವು ಡಿಗ್ರಿ ಮಾಡ್ಬೇಕು ಅಂತಂದ್ರೆ BSc in FAD ಅಲ್ಲಿ ಜಾಯ್ನ್ ಆಗ್ಬೋದು. BSc in FAD ಇಸ್ ನಥಿಂಗ್ ಬಟ್ ಎ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫ್ಯಾಷನ್ ಅಪರಲ್ ಡಿಸೈನ್ ಅಂತ. ಸೊ ಈ ಕೋರ್ಸ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಬಹುದು. ಇಫ್ ADFT ಕಂಪ್ಲೀಟ್ ಆದ್ಮೇಲೆ ನೀವು BSc ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ. ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗ್ಬೋದು. ಆಮೇಲೆ ನಿಮ್ಗೆ 2 years ಇರುತ್ತೆ. ಅಥವಾ ನೀವೇನಾದ್ರೂ PU ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ 3 years ಇರುತ್ತೆ. ಲ್ಯಾಟ್ರಲ್ ಎಂಟ್ರಿ ಇರೋದಿಲ್ಲ. 3 years ಕಂಪ್ಲೀಟ್ ಮಾಡ್ಬೇಕು. ಯಾರು ಲ್ಯಾಟ್ರಲ್ ಎಂಟ್ರಿಯಲ್ಲಿ ಹೋಗಿರ್ತಾರೋ ಅವ್ರಿಗೆ 4 ಸೆಮಿಸ್ಟರ್ಸ್ ಇರುತ್ತೆ, 2 years ಇರುತ್ತೆ. 2 years ಅಲ್ಲಿ ಅವ್ರು ಕಂಪ್ಲೀಟ್ ಆಗುತ್ತೆ. ಇವ್ರು ಯಾರು PU ಮಾಡೋದಿರ್ತಾರೋ ಅವ್ರಿಗೆ 3 years ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ಗಾರ್ಮೆಂಟ್ ಇಂಡಸ್ಟ್ರೀಸ್ ಅಲ್ಲಿ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಲೆಕ್ಚರರ್ ಆಗಿ ಈ ತರ ಜಾಬ್ಗಳು ಸಿಗುತ್ತೆ. ಅಥವಾ ಇದು ಯಾವ್ದು ಬೇಡ ಅಂದ್ರೆ ನೀವು ಓನ್ ಆಗಿ ಬಿಸ್ನೆಸ್ ಮಾಡ್ಕೊಬಹುದು. ಸೊ ನೀವು ಓನ್ ಆಗಿ ಬೊಟಿಕ್ ಇಟ್ಕೊಳ್ಳೋದು ಅಥವಾ ಸ್ಟುಡಿಯೋ ಇಟ್ಕೊಳ್ಳೋದು, ಈ ತರ ಜಾಬ್ಸ್ ಮಾಡ್ಕೊಬಹುದು. ಸೊ ಇದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀನಿ, ಅದ್ರಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅನ್ನೋದಕ್ಕೆ ಏನೇನೆಲ್ಲ ಕೋರ್ಸ್ ಇರುತ್ತೆ, ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಬಂದು 45 days ಕೋರ್ಸ್ ತಗೋಬೇಕು ಅನ್ಕೊಂಡಿದ್ರಲ್ಲ, ಅವ್ರಿಗೆ ಯಾವ್ಯಾವ್ದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳಿದ್ರೆ, ಈ ಕೋರ್ಸ್ ಅಲ್ಲಿ ನಿಮ್ಗೆ 5 ಸಬ್ಜೆಕ್ಟ್ಸ್ ಇರುತ್ತೆ. ಆ 5 ಸಬ್ಜೆಕ್ಟ್ ಅಲ್ಲಿ ಫಸ್ಟ್ನೇದಾಗಿ ಪ್ಯಾಟರ್ನ್ ಮೇಕಿಂಗ್, ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ. ಸೆಕೆಂಡ್ ಸ್ಕೆಚಿಂಗ್ ಅಂಡ್ ಕಲರಿಂಗ್ ಇರುತ್ತೆ. ಅಂಡ್ ಥರ್ಡ್ ಎಂಬ್ರಾಯ್ಡರಿ ಅಂಡ್ ನಿಟ್ಟಿಂಗ್ ಇರುತ್ತೆ. ಫೋರ್ತ್ ಬಂದ್ಬಿಟ್ಟು ಸ್ಯಾರಿ ಡ್ರೇಪಿಂಗ್ ಅಂಡ್ ಟ್ರೀ ಪ್ಲೇಟಿಂಗ್ ಇರುತ್ತೆ. ಫಿಫ್ತ್ ಒನ್ ಬೊಟಿಕ್ ಮ್ಯಾನೇಜ್ಮೆಂಟ್ ಅಂಡ್ ಪೋರ್ಟ್ಫೋಲಿಯೋ ಇರುತ್ತೆ. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ISO ಸರ್ಟಿಫಿಕೇಶನ್ ಕೊಡ್ತೀವಿ. ಅಂಡ್ ಇದು ನಿಮ್ಗೆ ವೀಕ್ಲಿ 3 days ಇರುತ್ತೆ. ಮಂಡೇ, ವೆಡ್ನೆಸ್ಡೇ ಅಂಡ್ ಫ್ರೈಡೆ. ಸಾಟರ್ಡೇಸ್ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ. ಅದರಲ್ಲಿ ನಿಮ್ಗೆ ಲೈಕ್ ಕ್ರಾಫ್ಟ್ ಕ್ಲಾಸಸ್, ಪಾಟ್ ಪೈಂಟಿಂಗ್ ಮಾಡೋದಿರ್ಬೋದು, ಗ್ಲಾಸ್ ಪೈಂಟಿಂಗ್ ಮಾಡೋದು, ಫ್ಯಾಬ್ರಿಕ್ ಪೈಂಟಿಂಗ್ ಮಾಡೋದು, ಈ ತರ ಕ್ರಾಫ್ಟ್ ಕ್ಲಾಸಸ್ ನ ಕೂಡ ಹೇಳ್ಕೊಡ್ತೀವಿ. ಇದು ನಿಮ್ಗೆ 45 days ಅಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಇದು ನಿಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ನ ಹೇಳ್ಕೊಡೋದು. ಅವರು ಇಂಟ್ರೆಸ್ಟ್ ಇರೋರು ನನ್ಗೆ ಕಾಲ್ ಮಾಡಿ. ಈ ಮಂತ್ 15th ಇಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಸಹ ನೀವು ಕಾಲ್ ಮಾಡಿದ್ರೆ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ.